ಸರ್ಕಾರದ ಆದೇಶದಂತೆ ಎಪಿಎಂಸಿ ಯಾರ್ಡ್ ಮಾವು ಬೆಂಬಲ ಬೆಲೆ ರೈತರಿಗೆ ಸಕ್ರಿಯವಾಗಿ ನೀಡುತ್ತಿರುವ ರೆವೆನ್ಯೂ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಸಿಬ್ಬಂದಿ ವರ್ಗ ಡಿಇಒ ಆನ್ಲೈನ್ ನೋಂದಣಿ ಕೇಂದ್ರ ರೈತರಿಗೆ ಟೋಕನ್ ಹಾಗೂ ಬಿಲ್ಲುಗಳ ಪರಿಶೀಲನೆ 24 ಗಂಟೆ ಸೇವೆಗೆ ಸಹಕರಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳು ಮಾಹಿತಿ ಹಾಗೂ ಪಂಚಾಯಿತಿ ಡಿಇಒ ಸಿಬ್ಬಂದಿ ರೈತರ ಪರ ಕೆಲಸಗಳು ಸೇವೆ ಸಮರ್ಪಕವಾಗಿ ನೀಡುತ್ತಿರುವ ದೃಶ್ಯಗಳು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಪರಿಶೀಲಿಸಿ ಎಲ್ಲರೂ ಮಾವು ಬೆಂಬಲ ಬೆಲೆ ಬಗ್ಗೆ ಸಂಕ್ಷಿಪ್ತವಾಗಿ ಪೂರ್ಣ ಮಾಹಿತಿ. ಈಗ ಶ್ರೀನಿವಾಸಪುರ ಎಪಿಎಂಸಿ ಕಚೇರಿಯಲ್ಲಿ ಮಾವು ಬೆಂಬಲ ಬೆಲೆ ಯೋಜನೆ ಸಂಬಂಧ ರೈತರು ಆನ್ಲೈನ್ನಲ್ಲಿ ನೋಂದಣಿ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಶ್ರೀನಿವಾಸಪುರ ಎಪಿಎಂಸಿ ಕಚೇರಿಯಲ್ಲಿ ಆಲ್ರೆಡಿ ಇಲ್ಲಿ 20 ಕೌಂಟರ್ಗಳನ್ನ ನಾವು ತೆಗೆದಿದ್ದೇವೆ. ಇದು ರೈತರು ತಮ್ಮ ಆಧಾರ್ ಕಾರ್ಡನ್ನ ತೆಗೆದುಕೊಂಡ್ಬಂದು ಅವರು ಇಲ್ಲಿ ನೋಂದಣಿಯನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈಗ ಆಲ್ರೆಡಿ ನೋಂದಣಿಯನ್ನ ಮಾಡ್ಕೋತಾ ಇದ್ದಾರೆ. ಇವತ್ತು ಕೂಡ ಸುಮಾರು 400 ಜನ ಅಷ್ಟು ರೈತರು ಕೂಡ ಇವತ್ತು ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ 1900 ರೈತರು ಕೂಡ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಒಂದು ದಿನ ಎಪಿಎಂಸಿ ಈ ಕಚೇರಿಯಲ್ಲಿ ಎಷ್ಟು ರೈತರ ಒಂದು ನೋಂದಣಿ? ಸರಾಸರಿಯಾಗಿ ಈಗ 400 ಅಷ್ಟು ನೋಂದಣಿ ಆಗ್ತಾ ಇದೆ. ಪ್ರತಿನಿತ್ಯ 400 ಅಷ್ಟು ನೋಂದಣಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ಮಾತು, ಅಪ್ರಾಕ್ಸಿಮೇಟ್ ಏನಾದ್ರು ರೈತರಿಗೆ ನೋಂದಣಿ ಬಗ್ಗೆ ಬರ್ತಾರಲ್ಲ, ಇವರು ಡಿಎಸ್ ಪಂಚಾಯತ್ ಮಾಡ್ತಾರಲ್ಲ, ಏನಾದ್ರೂ ಅದು ಪ್ರಾಬ್ಲಮ್ ಆದ್ರೆ ಆ ಮಾಹಿತಿ ಅವ್ರಿಗೆ ಯಾವ ರೀತಿ? ಆ ಮಾಹಿತಿಯನ್ನ ಇಲ್ಲೇ ನಮ್ಮ ತೋಟಗಾರಿಕೆ ಅಧಿಕಾರಿಗಳಿದ್ದಾರೆ. ಹೊರಗಡೆ ಹೆಲ್ಪ್ ಡೆಸ್ಕ್ ಅಂತ ಒಂದು ನಾವು ಅವರ ರೈತರಿಗೆ ಗೊತ್ತಾಗ್ಲಿ ಅಂತೇಳಿ ಅಲ್ಲಿ ಒಂದು ಫಲಕವನ್ನು ಕೂಡ ನಾವು ಅಳವಡಿಸಿದೀವಿ. ಅದನ್ನ ಅವ್ರು ಗಮನಿಸ್ಕೊಂಡು ಯಾರು ಸಂಬಂಧಪಟ್ಟ ಏನೇ ಒಂದು ಮಾಹಿತಿ ಬೇಕಾದ್ರೂ ಕೂಡ ಪಡ್ಕೊಳ್ಬಹುದು. ಯಾವುದೇ ಇದರಲ್ಲಿ ರೈತರಿಗೆ ಎಡವಟ್ಟಾಗೋದಿಲ್ಲ, ಮಾಹಿತಿ ಇಲ್ಲ ಅಂತ ಹೇಳಂಗಿಲ್ಲ. ನಾವು ಹೇಳಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಆದ್ರೆ ರೈತರಿಗೆ ಏನಾದ್ರು ಮಿಸ್ಯೂಸ್ ಆದ್ರೆ ಹೇಗೆ ಅಂತ ಇಲ್ಲ, ಸೆಕ್ಷನ್ ಆ ತರದ್ದು ಯಾವುದೇ ಸಮಸ್ಯೆಗಳು ಬಂದ್ರು ಕೂಡ ಆಗಿಂದಾಗೇನೆ ಅವರು ಸಂಬಂಧಪಟ್ಟ ತಾಂತ್ರಿಕ ಒಂದು ಇದಿದೆ ಅವ್ರ ಕಡೆಯಿಂದ ಬಗೆಹರಿಸಿಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು. ಒಂದು ಅನುಕೂಲ ರೈತರಿಗೆ ಯಾವುದೇ ತರ ಇದಿಲ್ದಿರ ಟೋಕನ್ ಪ್ರಕಾರ ಹೋಗ್ತೀವಿ. ಸೊ ನಾವು ಪ್ರತಿದಿನ ಅಂದಾಜು ಒಂದು 300 ರಿಂದ 400 ಟೋಕನ್ಸ್ ಇಶ್ಯೂ ಮಾಡ್ತೀವಿ. ಸೊ ಇವತ್ತು ಸ್ವಲ್ಪ ಜನ ರೈತರು ಕಡಿಮೆ ಬಂದಿದ್ರು. ಸೊ ಇವತ್ತೊಂದು 300 ಟೋಕನ್ ಆಯ್ತು. ನಿನ್ನೆ ಮೊನ್ನೆ ಎಲ್ಲ 400 ಚಿಲ್ಲರೆ ದಾಟಿದೆ ಟೋಕನ್ಸ್. ಸೊ ಪ್ರತಿದಿನ ಒಂದೊಂದು ಆವರೇಜು ಒಂದು ದಿನದಲ್ಲಿ ನಾವು 300 ರಿಂದ 400 ಟೋಕನ್ಸ್ ಇಶ್ಯೂ ಮಾಡ್ತೀವಿ. ಅಷ್ಟು ಟೋಕನ್ಸ್ ಇಶ್ಯೂ ಆಗುತ್ತೆ. ರೈತರು ರಿಜಿಸ್ಟ್ರೇಷನ್ಸ್ ಚೆನ್ನಾಗಿ ಸುಗಮವಾಗಿ ರಿಜಿಸ್ಟ್ರೇಷನ್ಸ್ ಎಲ್ಲ ನಡೀತಿದೆ. ರಿಜಿಸ್ಟ್ರೇಷನ್ಸ್ ಆಗ್ತಿದೆ. ಕೆಲವು ರೈತರದ್ದು ಅವ್ರು ಮಾರ್ಕೆಟ್ಗೆಲ್ಲ ಹಾಕಿ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಎಪಿಎಂಸಿ ಆಫೀಸಲ್ಲಿ ಸಬ್ಮಿಟ್ ಮಾಡ್ತಿದ್ದಾರೆ. ಯಾವುದೇ ಅಡಚಣೆ ಹೇಳ್ದಿರ ರೈತರಿಗೋಸ್ಕರ ಇಲ್ಲಿ ಕೆಲಸ ಚೆನ್ನಾಗಿ ನಡೀತಿದೆ ಸರ್. ನಮ್ಮಲ್ಲಿ ಒಂದು ಮಾತು, ಈ ಶ್ರೀನಿವಾಸಪುರ ಎಪಿಎಂಸಿ ಸೈಡಲ್ಲಿ ತಾವು ಒಂದು ಸರ್ಕಾರದ ನಿಯಮವನ್ನು ಪ್ರಕಾರ ತಾವು ಗ್ರಾಮ ರೈತರಿಗೆ ಇಶ್ಯೂ ಮಾಡ್ತಾ ಇದ್ದೀರಾ. ಆ ರೈತರ ಒಂದು ದಾಖಲೆ ಸಮರ್ಪಕವಾಗಿ ಯಾವ ರೀತಿ ನಿಭಾಯಿಸ್ತಾರೆ ಸರ್? ರೈತರಿಗೆ ಪಾಪ ಸುಮಾರು ಜನ ರೈತರಿಗೆ ದಾಖಲೆ ಏನ್ ಕೊಡ್ಬೇಕು ಅನ್ನೋದು ನಾಲೆಜ್ ಇರಲ್ಲ. ಸಿಕ್ಕಾಪಟ್ಟೆ ತುಂಬಾ ದಾಖಲೆ ಎತ್ಕೊಂಡ್ ಬರ್ತಾರೆ. ಬಟ್ ನಮ್ಗೆ ಇಲ್ಲಿ ನೋಂದಣಿಗೆ ಒಬ್ಬ ರೈತರಿಗೆ ಕನಿಷ್ಠವಾಗಿ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು. ಆಧಾರ್ ಕಾರ್ಡ್ ಎಲ್ಲ ಅವ್ರ ಡೀಟೇಲ್ಸ್ ಎಲ್ಲ ಬರ್ತದೆ, ರಿಜಿಸ್ಟ್ರೇಷನ್ ಆಗುತ್ತೆ. ಅದ್ರ ನಂತರ ಅವರು ಆಫೀಸಲ್ಲಿ ಕೊಡಬೇಕಾಗಿರೋದು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಅದ್ರ ಪ್ರಕಾರ ಅವರು ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಜೋಡಿಸ್ಕೊಂಡು ಆಫೀಸಲ್ಲಿ ಕೊಡ್ತಿರ್ತಾರೆ. ಶ್ರೀಕಾಂತ್ ಅಂತ ಸರ್. ನಮ್ಮ ಹೆಸರು ಶ್ರೀಕಾಂತ್ ಅಂತ, ಗ್ರಾಮ ಆಡಳಿತಾಧಿಕಾರಿ ಶ್ರೀನಿವಾಸಪುರ ತಾಲೂಕು. ಇಲ್ಲಿ ನಮ್ಮ ಎಪಿಎಂಸಿಯಲ್ಲಿ ಮಾವು ಸಂಬಂಧಪಟ್ಟಂಗೆ PDPS ಸ್ಕೀಮ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಇಲಾಖೆ ಕಡೆಯಿಂದ ನಾವು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಇಲ್ಲಿ ನಿಯೋಜನೆಗೊಂಡಿದ್ದೀವಿ. ಇಲ್ಲಿ ನಿಯೋಜನೆಗೊಂಡು ನಮ್ಮ ಕರ್ತವ್ಯ ಏನು, ನಮ್ಮನ್ನ ಬ್ಯಾಚ್ ವೈಸ್ ಮಾಡಿ ಕೆಲಸ ನಮಗೆ ವಹಿಸ್ಕೊಟ್ಟಿದ್ದಾರೆ. ನಮ್ಮ ಕರ್ತವ್ಯ ಇಲ್ಲಿ ಏನ್ ಮಾಡ್ತಿದೀವಿ, ನಾವು ಪ್ರತಿದಿನ ಬರೋ ರೈತರಿಗೆ ಟೋಕನ್ಸ್ ಕೊಡ್ತೀವಿ. ಕೊಟ್ಟಿರೋ ಟೋಕನ್ಸ್ ಜೊತೆಗೆ ಅವ್ರು ಕರೆಕ್ಟಾಗಿ ಸಾಲಾಗಿ ಪ್ರತಿ ಕೌಂಟ್ರಿಗೂ ಯಾವುದೇ ತರ ಅಡಚಣೆ ಇಲ್ದಿರ ಪ್ರತಿ ಕೌಂಟ್ರಿಗೂ ರೈತನ ಕಳಿಸ್ಕೊಡ್ತೀವಿ. ಕಳಿಸ್ಕೊಡೋದು ಅಷ್ಟೇ ಅಲ್ದಿರ ಏನೇನು ದಾಖಲಾತಿ ಬೇಕು, ಅವ್ರ ಡೌಟ್ಸ್ ಏನಿದೆ, ಯಾವ ತರ ಅವ್ರ ಡೌಟ್ಸ್ ಕ್ಲಾರಿಫಿಕೇಶನ್ ಮಾಡಬೇಕು ಅಂತ ಅವ್ರಿಗೆ ಗೈಡ್ ಮಾಡಿ ಟೋಕನ್ಸ್ ಪ್ರಕಾರ ಕಳಿಸ್ಕೊಡ್ತಾ ಇರ್ತೀವಿ. ಯಾಕಂದ್ರೆ ತುಂಬಾ ಜನ ಬಂದಾಗ ಅವ್ರನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ. ಹೊರಗಡೆ ಒಂದೊಂದು ಸಲ ತುಂಬಾ ಜನ ಬಂದ್ಬಿಡ್ತಾರೆ. ಸೊ ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ಬೇಕು.